ಕೊನೆಗೂ ಕೂಡ ಉಪಮುಖ್ಯಮಂತ್ರಿಗಳು ಅಂದುಕೊಂಡಿದ್ದನ್ನ ಹೇಳಿದಂತೆ ಈಗ ಸಾಧಿಸಿದ್ದಾರೆ. ಏನು ರಾಮನಗರ ಜಿಲ್ಲೆಯ ವಿಚಾರದಲ್ಲಿ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದರಲ್ಲಿ ಆಗಿರುವಂತ ಬೆಳವಣಿಗೆ ಇದು. ಕೊನೆಗೂ ಕೂಡ ಹಿಡಿದ ಜಿದ್ದನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಸಾಧಿಸಿದ್ದಾರೆ. ಕೊನೆಗೂ ಕೂಡ ಹಿಡಿದ ಜಿದ್ದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಾಧಿಸಿದ್ದಾರೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಬದಲು ಮಾಡಿಕೊಂಡಿದ್ದಾರೆ. ಅಂದ್ರೆ ನಾಮಕರಣ ಬದಲಾಗುತ್ತೆ. ರಾಮನಗರ ಜಿಲ್ಲೆ ಅಂತ ಈ ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕಾಗತ್ತೆ. ಈಗ ಬೆಂಗಳೂರು ಗ್ರಾಮಾಂತರ ಹೆಂಗ್ ಕರಿತೀವಿ ಹಾಗೆ ಬೆಂಗಳೂರು ದಕ್ಷಿಣ ಅಂತ ಇದನ್ನ ಕರಿಬೇಕಾಗತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಮರುನಾಮಕರಣಕ್ಕೆ ಅನುಮೋದನೆ ಸಿಕ್ಕಿದೆ. ಚನ್ನಪಟ್ಟಣ ಎಲೆಕ್ಷನ್ಗೂ ಮುನ್ನವೇ ಡಿಕೆ ಶಿವಕುಮಾರ್ ಅವರ ಗೇಮ್ ಪ್ಲಾನ್ ಇದೆ. ಚುನಾವಣೆಯಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಇದು ಅನ್ನೋದನ್ನ ನೋಡಬೇಕು ಇತ್ತು. ಬಟ್ ಸಚಿವ ಸಂಪುಟ ಸಭೆಯಲ್ಲಿ ಮರು ನಾಮಕರಣಕ್ಕೆ ಅನುಮೋದನೆ ಸಿಕ್ಕಿದೆ. ರಾಮನಗರ ಜಿಲ್ಲೆಯಾಗಿ ಇರೋದಿಲ್ಲ, ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಅದನ್ನು ನಾಮಕರಣ ಮಾಡಿದ್ದಾರೆ. ಜಿಲ್ಲಾ ಕೇಂದ್ರವಾಗಿಯೇ ರಾಮನಗರ ಉಳಿಯಲಿದೆ. ರಾಮನಗರದಿಂದಲೇ ಎಲ್ಲ ಕಾರ್ಯನಿರ್ವಹಣೆ ಆಗುತ್ತೆ. ಈಗಿರೋ ತಾಲೂಕುಗಳು ಕೂಡ ಹಾಗೆ ಉಳಿಯುತ್ತೆ. ಬ್ರ್ಯಾಂಡ್ ಬೆಂಗಳೂರು ಮಾಡುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಂಪುಟ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಜಿಲ್ಲಾ ಕೇಂದ್ರವಾಗಿಯೇ ರಾಮನಗರ ಉಳ್ಕೊಳ್ಳುತ್ತೆ. ರಾಮನಗರದಿಂದಲೇ ಎಲ್ಲ ಕಾರ್ಯನಿರ್ವಹಣೆ ಆಗುತ್ತೆ. ಈಗಿರೋ ತಾಲೂಕುಗಳು ಹೇಗಿದೆ ಹಾಗೆ ಉಳ್ಕೊಳ್ಳುತ್ತೆ. ಕೇವಲ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ. ರಾಮನಗರ ಜಿಲ್ಲೆಯನ್ನು ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಹೆಸರನ್ನು ಬದಲಾಯಿಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಸೇಮ್ ಬ್ಯಾಂಗ್ಳೂರು ಬ್ರ್ಯಾಂಡ್ ಬೆಂಗಳೂರು, ಆಮೇಲೆ ಅಲ್ಲಿ ಜನರ ಬೇಡಿಕೆ. ರಾಮನಗರ ಹೆಸರು ಇರುತ್ತಾ ಇಲ್ವಾ ಸರ್? ರಾಮನಗರ ಹೆಸರು ಇರುತ್ತಾ ಇಲ್ಲ, ರಾಮನಗರ ಇರ್ತದೆ. ಬಟ್ ಆ ಜಿಲ್ಲೆ ಏನಿದೆ ಅಲ್ಲ, ಆ ಜಿಲ್ಲೆಗೆ ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ತದೆ. ನನ್ನ ಸಹೋದ್ಯೋಗಿಗ ಶ್ರೀನಿವಾಸ್ ರಾವ್ ದಳವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಅಂದುಕೊಂಡಿದ್ದನ್ನ ಸಾಧಿಸಿ ತೀರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಏನಾಯ್ತು ಇವತ್ತಿನ ಎಲ್ಲ ಒಟ್ಟಾರೆ ಬೆಳವಣಿಗೆ, ಈಗ ಏನೆಲ್ಲ ಬದಲಾವಣೆಗಳಾಗುತ್ತೆ? ಬರೀ ಹೆಸರು ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಬರುತ್ತಾ ಅಥವಾ ಇನ್ನುಳಿದಂಥ ಬದಲಾವಣೆಗಳೇನಾದರೂ ಇದೆಯಾ? ಅರುಣ್, ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೇ ಸ್ಪಷ್ಟವಾಗಿ ಹೇಳಿದ್ರು, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣವಾಗಿ ಬದಲಾವಣೆ ಮಾಡ್ತೀವಿ ಅಂತ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬೆಂಗಳೂರು ದಕ್ಷಿಣ ಆಗಿ ರಾಮನಗರ ಜಿಲ್ಲೆಯನ್ನ ಮರುನಾಮಕರಣ ಮಾಡಲಿಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಸುದ್ದಿಗೋಷ್ಠಿಯಲ್ಲಿ ಎಚ್.ಕೆ. ಪಾಟೀಲ್ ಅವರು ಇದನ್ನ ಸ್ಪಷ್ಟಪಡಿಸಿದ್ರು. ಬೆಂಗಳೂರು ದಕ್ಷಿಣ ಅಂತ ಹೆಸರು ಮಾತ್ರ ಬದಲಾಗುತ್ತೆ, ಆದರೆ ಈಗಿರುವಂತಹ ಎಲ್ಲಾ ವ್ಯವಸ್ಥೆಗಳು ಮುಂದುವರಿಯುತ್ತೆ. ರಾಮನಗರವೇ ಕೇಂದ್ರವಾಗಿ ಉಳಿಯುತ್ತೆ. ಈಗ 4 ತಾಲೂಕುಗಳಿದ್ದಾವೆ, ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಅದು ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ರಾಮನಗರ ಅನ್ನುವಂತಹ ಜಿಲ್ಲೆ ಹೆಸರು ಬದಲಾಗುತ್ತೆ, ಆದರೆ ಆಡಳಿತ ವಿಚಾರವೆಲ್ಲವೂ ಕೂಡ ಈಗ ಯಾವ ರೀತಿ ಇರುತ್ತೋ ಅದೇ ರೀತಿ ನಡೆಯುತ್ತೆ ಅನ್ನುವಂಥದ್ದು ಸ್ಪಷ್ಟ. ಒಂದು, ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಕೂಡ ಆಯ್ತು ಅವ್ರು ಏನ್ ಬೇಕಾದ್ರೂ ಮಾಡಲಿ ಅಂತ. ಒಂದು ಕಡೆ ರಾಜಕೀಯವಾಗಿ ಆ ಚನ್ನಪಟ್ಟಣದ ಚುನಾವಣೆ ಬರ್ತಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ದಾಳವನ್ನ ಉರುಳಿಸಿದ್ರ ಅನ್ನುವಂತ ಒಂದಿಷ್ಟು ಲೆಕ್ಕಾಚಾರಗಳು ಕಂಡು ಬರುತ್ತೆ. ಮತ್ತೆ ಅನೇಕ ಸಂದರ್ಭದಲ್ಲಿ ಹೇಳಿದ್ರು ರಾಮನಗರಕ್ಕೂ ಕೂಡ ಬೆಂಗಳೂರಿನ ಏನು ಸ್ಟೇಟಸ್ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕ್ಯಾಬಿನೆಟ್ ನಲ್ಲಿ ಈ ಒಂದು ನಿರ್ಧಾರವನ್ನ ಪಾಸ್ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಕುಮಾರಸ್ವಾಮಿ ಈಗಾಗಲೇ ಹೇಳಿದ್ದಾರೆ, ನೀವು ಬೆಂಗಳೂರು ದಕ್ಷಿಣ ಅಂತ ಚೇಂಜ್ ಮಾಡಿ ಅಥವಾ ಯಾವುದೇ ಹೆಸರು ಚೇಂಜ್ ಮಾಡಿದ್ರು ಮತ್ತೆ ನಾನು ಬಂದಾಗ ರಾಮನಗರ ಹೆಸರನ್ನೇ ಮರುಸ್ಥಾಪನೆ ಮಾಡ್ತೀನಿ ಅಂತ. ಸೊ ಹಾಗಾಗಿ ಈಗ ರಾಜಕೀಯ ವಿಚಾರಕ್ಕೆ ಅಥವಾ ಯಾವುದೋ ಬೇರೆ ವಿಚಾರಕ್ಕೆ ಈಗ ಹೆಸರು ಬದಲಾವಣೆ ಆಗಿದೆ. ಮುಂದೆ ಇದನ್ನು ಯಾವ ರೀತಿಯಾಗಿ ರಾಜಕೀಯವಾಗಿ ದಿದ್ದಾಟ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸದ್ಯಕ್ಕೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣವನ್ನ ರಾಮನಗರ ಜಿಲ್ಲೆಗೆ ಮಾಡಿರುವಂತದ್ದು. ಅರುಣ್, ಶ್ರೀನಿವಾಸ್, ಎಲ್ಲಿ ರಾಮನಗರದಲ್ಲಿರುವಂತಹ ಜನ ಎಲ್ಲ ಈ ವಿಚಾರವನ್ನು ಆಗ್ರಹಿಸಿದ್ರ, ಇದನ್ನ ಬೆಂಗಳೂರು ದಕ್ಷಿಣ ಮಾಡಿ ಬೆಂಗಳೂರು ಅಂತ ನಮಗೂ ಕೂಡ ಕೊಡಿ ಅಂತೇನಾದ್ರೂ ಬೇಡಿಕೆಗಳನ್ನು ಇಟ್ಟಿದ್ರ, ಅಥವಾ ಇದು ಡಿ ಕೆ ಶಿವಕುಮಾರ್ ಅವರ ಈ ಚುನಾವಣೆಗೋಸ್ಕರ ಒಂದು ದಾಳವನ್ನ ಇಡ್ತಾ ಇರುವಂತದ್ದ?
ಅರುಣ್, ಈ ವಿಚಾರವನ್ನ ಎಚ್ ಕೆ ಪಾಟೀಲ್ ಅವರು ಕೇಳಲಾಯಿತು. ಜನರ ಅಭಿಪ್ರಾಯ, ಜನರ ಒತ್ತಾಯ ಅಂತ ಅನ್ನುವಂಥ ಮಾತುಗಳನ್ನ ಎಚ್ ಕೆ ಪಾಟೀಲ್ ಅವರು ಹೇಳಿದಾದ್ರೆ, ಜನರು ಯಾರು ಬಂದು ಒತ್ತಾಯ ಮಾಡಿದ್ರು, ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ್ರೆ ಯಾವುದಿಲ್ಲ. ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅರುಣ್. ಡಿ ಕೆ ಶಿವಕುಮಾರ್ ನಾನು ಹೇಳಿದಾಗೆ ಆ ಚುನಾವಣೆ ಗೆದ್ದ ನಂತರ, ಅಧಿಕಾರಕ್ಕೆ ಬಂದ ನಂತರ ರಾಮನಗರಕ್ಕೂ ಬೆಂಗಳೂರಿನ ಸ್ಟೇಟಸ್ ಸಿಗಬೇಕು, ಅದಕ್ಕೆ ನಾನು ಹೋರಾಡ್ತೀನಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಬಹುಶಃ ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಪಟ್ಟು ಹಿಡಿದು ಈ ಒಂದು ಹಠವನ್ನ ಸಾಧನೆ ಮಾಡಿದಂತಿದೆ. ಒಂದು ರಾಜಕೀಯವಾಗಿ ಕುಮಾರಸ್ವಾಮಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳೋದಿರ್ಬೋದು. ಎರಡನೇದಾಗಿ ರಾಮನಗರ ಬೆಂಗಳೂರು ಅಂತ ಹೆಸರು ಬಂದ್ರೆ ಸಹಜವಾಗಿ ಅಲ್ಲಿ ಎಲ್ಲವೂ ಕೂಡ ಭೂಮಿಯ ಬೆಲೆ ಜಾಸ್ತಿ ಆಗುತ್ತೆ, ಅಲ್ಲಿನ ರೇಟ್ಗಳು ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಜನರ ಒತ್ತಾಯ ಯಾರು ಕೂಡ ಅರ್ಜಿ ಹಾಕಿಲ್ಲ, ಹಾಗಾಗಿ ಇದನ್ನ ಡಿ ಕೆ ಶಿವಕುಮಾರ್ ಅವರ ಒತ್ತಾಯದ ಮೇರೆಗೆ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಟ್ಲೀಸ್ಟ್ ಬ್ರ್ಯಾಂಡ್ ಬೆಂಗಳೂರನ್ನೇ ಮೊದಲು ಬ್ರ್ಯಾಂಡ್ ಮಾಡಿ ಆಮೇಲೆ ರಾಮನಗರಕ್ಕೆ ಈಗ ಕೊಡ್ಬೋದಿತ್ತು, ಬಟ್ ಕೊಟ್ಟಿದ್ದಾರೆ. ಇರಲಿ, ಏನು ಮಾಡೋಕ್ಕಾಗೋದಿಲ್ಲ. ಈಗ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಇರುತ್ತೆ.